ದರ್ಶನ್ ಅವರಿಗಾಗಿ ಪೂಜೆನ ಅವರ ಅಭಿಮಾನಿಗಳು, ಅವ್ರ ಮನೆಯವರು, ಅವ್ರ ಹತ್ತಿರದವರು ಎಲ್ಲ ಟೆಂಪಲ್ಸ್ ಅಲ್ಲಿ, ದೇವಸ್ಥಾನಗಳಲ್ಲಿ ಇಲ್ಲಿಗೆ ಬಂದು ಮಾಡಬೇಕು ಅನ್ನೋ ಒಂದು, ಏನಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡೋಕ್ ಹೊರಟಾಗ ತಾವೊಂದು ಅಪಸ್ವರಗಳು ಬಂದೇ ಬರುತ್ತೆ. ಅದೇನು ಮಾಡೋಕ್ಕಾಗಲ್ಲ. ಆ ದೇವರು ದೇವತೆಯರು ಮಾಡ್ಬೇಕಾದ್ರೆ ಏನಾದ್ರೂ ಒಂದು ಒಳ್ಳೆ ಶುಭ ಕಾರ್ಯ ಅವಾಗ್ಲೂ ಬಂದು ರಾಕ್ಷಸರು ಒಂದಷ್ಟು ಕಷ್ಟ ಕೊಡೋರು. ಸೊ ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಇದು ಒಬ್ಬರ ಒಂದು ಅದೇನೋ ಒಳ್ಳೇದಾಗ್ಲಿ ಅನ್ನೋದಕ್ಕೆ ಮಾಡೋದಲ್ಲ, ಇಡೀ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗ್ಬೇಕು ಅನ್ನೋ ಉದ್ದೇಶ ಅಷ್ಟೇ. ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ಬೇಕಾದ್ರೆ ಇಂಥ ಒಂದು ಕಾರ್ಯಕ್ಕೆ ಆದ್ರೆ ನಿಮ್ಮ ಸಹಕಾರ, ನಿಮ್ಮ ಪಾರ್ಟಿಸಿಪೇಷನ್ ಇದ್ರೆ ಸಂತೋಷ. ಇಲ್ಲ ಅಂದ್ರೆ ಸುಮ್ಮನೆ ಆದ್ರೂ ಇದ್ರು ಓಕೆ. ಅದಕ್ಕೆ ನೆಗೆಟಿವ್ ಮಾತಾಡೋದ್ರಿಂದ ಯಾರಿಗೂ ಒಳ್ಳೇದು ಅಂತೂ ಆಗಲ್ಲ. ಇವತ್ತು ಎಲ್ಲ ಇಲ್ಲಿರೋದು ಚಿತ್ರರಂಗದಲ್ಲಿ ಕಷ್ಟಪಟ್ಟು ಏನೆಲ್ಲ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ, ಅವರ ಪರವಾಗಿ ಒಂದು ಪ್ರಯತ್ನ ಅಷ್ಟೇ. ಇದು ಸ್ವಲ್ಪ ಬೇಜಾರಿನ ವಿಷಯನೇ. ಯಾಕೆಂದ್ರೆ ಅಂಬರೀಷ್ ಅವರ ಒಂದು 20 ವರ್ಷದ ಎಫರ್ಟ್, ಶ್ರಮ ಈ ಒಂದು ಕಲಾವಿದರ ಭವನ ಆಗೋಕ್ಕೆ ಅವರ ಅಷ್ಟು ಕಷ್ಟಪಟ್ಟು ಏನೆಲ್ಲ ಅವರು ಎಕ್ಸಸೈಸ್ ಮಾಡಬೇಕಿತ್ತು, ಇದನ್ನ ಒಂದು ಕನಸನ್ನ, ರಾಜ್ಕುಮಾರ್ ಅವರ ಕನಸನ್ನ ನನಸು ಮಾಡಬೇಕು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಅವ್ರು ಆವಾಗ್ಲೂ ಫಸ್ಟ್ ಇನಾಗ್ರೇಷನ್ ನಡೆದಾಗ ಎಲ್ಲ ಆ ಕಲಾವಿದರನ್ನ ಕರೆದು ಒಂದೇ ಮಾತು ಹೇಳಿದ್ರು, ಇದು ನನಗೋಸ್ಕರ ಅಲ್ಲ, ನಾನು ಇರೋದಿಲ್ಲ, ಇದನ್ನ ನೀವೆಲ್ಲರೂ ಬಳಸ್ಕೋಬೇಕು, ಕಲಾವಿದರಿಗೆ ಉಳಿದಿದ್ದು ಅವ್ರಿಗೆಲ್ಲರಿಗೂ ಬಿಟ್ಟಿತ್ತು. ನೋಡಿ, ಇದಕ್ಕೂ ನಮ್ಗೆ ಸಂಬಂಧನೂ ಇಲ್ಲ, ನಂಗೆ ಗೊತ್ತೂ ಇಲ್ಲ. ಅಲ್ಲಿ ಸಂಬಂಧಪಟ್ಟ ಯಾರು ಕಮಿಟಿಲಿ ಇದ್ದಾರೆ, ಮೆಂಬರ್ಸ್ ಯಾರಿದ್ದಾರೆ, ಸೆಕ್ರೆಟರಿ, ಟ್ರೆಷರರ್ ಎಲ್ಲ ಇದ್ದಾರೆ, ಅವ್ರ ಹತ್ರ ನಿಮ್ ಮಾಹಿತಿ ತಗೊಂಡ್ರೆ ಬಿಟ್ಟು ನಾನಷ್ಟು ಅಂಬರೀಷ್ ಅವರು ಅಂಬರೀಷ್ ಅವ್ರು ಇದ್ದಾಗ್ಲೂ ನಾನು ಅಷ್ಟು ಈಗ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ನಾನು ಇನ್ವಾಲ್ವ್ ಆಗಿಲ್ಲ. ಈಗಲೂ ಆಗೋದು ಸರಿ ಹೋಗಲ್ಲ. ಮುಂದಕ್ಕೆ ಏನ್ ನಡೆಯುತ್ತೆ, ಎಲೆಕ್ಷನ್ ನಡೀಲೇಬೇಕು. ನಾನು 3 ವರ್ಷದಿಂದ ಹೇಳ್ತಾನೆ ಬಂದಿದ್ದೀನಿ, ಒಂದು ವ್ಯವಸ್ಥಿತವಾಗಿ ನಾವು ಇಲ್ಲ ಎಲೆಕ್ಷನ್ ಮಾಡಬೇಕು. ಅದೇನೆಲ್ಲ ನಾರ್ಮ್ಸ್, ಗೈಡ್ಲೈನ್ಸ್ ಇದೆ ಅದನ್ನ ಫಾಲೋ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಅಂಬರೀಷ್ ಅವರ ಹೆಸರಿಗೆ, ಅವರು ಪಟ್ಟ ಕಷ್ಟಕ್ಕೆ ಒಂದೇ ಒಂದು ಕಪ್ ಚುಕ್ಕಿ ಆದ್ರೂ, ಕಳಂಕನಾದ್ರೂ ಬರದೇ ಇದ್ದಂಗೆ ನೋಡ್ಕೊಳ್ಳಿ ಅನ್ನೋಂಥ ಮಾತನ್ನ ನಾನು ಹೇಳಿದ್ದೀನಿ. ಮುಂದಕ್ಕೆ ಅದು ನಡೆಯುತ್ತೆ, ಖಂಡಿತ ಅದು ನಡೆಯುತ್ತೆ. ಅದು ಓಪನ್ ಆಗಿ ಪಾರದರ್ಶಕವಾಗಿ ನಡಿಬೇಕು, ಅದೊಂದಷ್ಟು. ನಾಳೆ ಯಾವ ಶ್ರೀಮಂತನೂ ಇಲ್ಲ, ನಿಮ್ಗೆ ತಪ್ಪು ನ್ಯೂಸು. ಎಲ್ಲ ನ್ಯೂಸ್ ಇದ್ದಾಗ ನಾನೇ ನಿಮ್ಗೆಲ್ಲರಿಗೂ ತಿಳಿಸ್ತೀನಿ, ಎಲ್ಲ ಹೇಳ್ತೀನಿ. ಇದು ತುಂಬಾ ಒಂದು ವಿಶೇಷವಾದ ಪೂಜೆ ಇವತ್ತು. ಇದರ ಅಗತ್ಯ ತುಂಬಾನೇ ಇತ್ತು. ತುಂಬಾ ನೋವಿನಲ್ಲಿ, ತುಂಬಾ ಕಷ್ಟದಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಅದಕ್ಕೆ ಒಂದು ಪರಿಹಾರವಾಗ್ಲಿ ಅಂತ ದೇವರಿಗೂ ನಾವು ಒಂದು ಹೋಮ ಹವನ ಮಾಡೋ ಮೂಲಕ ನಮ್ಮ ಕಷ್ಟಗಳಿಗೆ ಒಂದು ದಾರಿ ಹುಡುಕುವ ಕೆಲಸ ಆಗ್ತದೆ. ಖಂಡಿತ ಅನ್ಸುತ್ತೆ, ಇದು ದೇವರ ಆಶೀರ್ವಾದ ಖಂಡಿತ ಸಿಗುತ್ತೆ. ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆ ದಿನಗಳು ಬರಬೇಕು ಕನ್ನಡ ಚಿತ್ರರಂಗಕ್ಕೆ ಅನ್ನೋದು ಒಂದೇ ಉದ್ದೇಶ. ಅಲ್ಲ, ಮಾಡೋದ್ರಿಂದ ಯಾರಿಗೇನು ಅನ್ಯಾಯ ಅಂತೂ ಆಗ್ತಿಲ್ಲ ತಾನೇ. ಯಾರಿಗಾದ್ರೂ ಏನಾದ್ರೂ ಅನ್ಯಾಯ ಆಗ್ತಿದ್ಯಾ? ಕೆಲವ್ರು ಸುಮ್ಮನೆ ಪ್ರತಿಯೊಂದಕ್ಕೂ ಏನಾದ್ರೂ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು ಅಥವಾ ಅದ್ರ ಬಗ್ಗೆ ಒಂದು ನೆಗೆಟಿವ್ ಆಗಿ ಮಾತಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಮಾತಾಡ್ತಾರೆ. ಅಂತವರು ಮುಂದೆ ಬಂದು ನಮ್ಮ ಚಿತ್ರ ಪರಿಶ್ರಮಕ್ಕೆ ಏನಾದ್ರೂ ಮಾಡ್ತಾ ಇದಾರ ಅನ್ನೋ ಒಂದು ಕ್ವೆಶ್ಚನ್ ನಮಗೂ ಬೇಜಾರಾಗುತ್ತೆ. ಇಂಥ ಒಂದು ಹೇಳಿಕೆಗಳನ್ನ ನೋಡಿ ಏನೇನೋ ಫ್ರೀ ಆಗಿ ಸಲಹೆಗಳನ್ನೆಲ್ಲ ಕೊಡ್ತಾರೆ. ಮಾಡ್ಲಿ, ಒಳ್ಳೇದು, ಎಲ್ಲರ ಅಡ್ವೈಸು ವೆಲ್ಕಮ್. ಆದ್ರೆ ಆ ಒಂದು ಅಡ್ವೈಸ್ನ ಇಂಪ್ಲಿಮೆಂಟ್ ಮಾಡೋಕೆ ಅವ್ರಗಳಿಂದ ಯಾವ ರೀತಿಯ ಒಂದು ಸಪೋರ್ಟ್, ಸಹಕಾರ ಸಿಗ್ತಾ ಇದೆ ಅನ್ನೋದು ನಾವು ಕ್ವಶನ್ ಮಾಡಬೇಕಾಗುತ್ತೆ. ದರ್ಶನ್ ಅವರಿಗಾಗಿ ಪೂಜೆನ ಅವರ ಅಭಿಮಾನಿಗಳು, ಅವ್ರ ಮನೆಯವರು, ಅವ್ರ ಹತ್ತಿರದವರು ಎಲ್ಲ ಟೆಂಪಲ್ಸ್ ಅಲ್ಲಿ, ದೇವಸ್ಥಾನಗಳಲ್ಲಿ ಇಲ್ಲಿಗೆ ಬಂದು ಮಾಡಬೇಕು ಅನ್ನೋ ಒಂದು, ಏನಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡೋಕ್ ಹೊರಟಾಗ ತಾವೊಂದು ಅಪಸ್ವರಗಳು ಬಂದೇ ಬರುತ್ತೆ. ಅದೇನು ಮಾಡೋಕ್ಕಾಗಲ್ಲ. ದೇವರು ದೇವತೆಯರು ಮಾಡ್ಬೇಕಾದ್ರೆ ಏನಾದ್ರೂ ಒಂದು ಒಳ್ಳೆ ಶುಭ ಕಾರ್ಯ ಅವಾಗ್ಲೂ ಬಂದು ರಾಕ್ಷಸರು ಒಂದಷ್ಟು ಕಷ್ಟ ಕೊಡೋರು. ಸೊ ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಇದು ಒಬ್ಬರ ಒಂದು ಅದೇನೋ ಒಳ್ಳೇದಾಗ್ಲಿ ಅನ್ನೋದಕ್ಕೆ ಮಾಡೋದಲ್ಲ,
ಇಡೀ ಕನ್ನಡ ಚಿತ್ರರಂಗಕ್ಕೆ